Very good morning to all of you. In my today's session, I'm going to start another lesson, or rather, I can say this is an essay. This is an essay. Everything I need to know about the forest. This is essay. Everything I need to know, I learned in the forest. This is essay by Vandana Shiva. Vandana Shiva, she is a female activist, and she started to protest against the she started to fight against she started the active her movement to protect the environment. So this essay, this is in form of prose for you. Before moving into the essay, before moving into the lesson, let us discuss discuss these four concepts. What is Chipko movement? If you don't, if you know any women activist, and what is ecology and what is biodiversity. In this session, at the very outset, let us discuss what is Chipko movement. Can anybody? What is Chipko movement? You might have heard Chipko movement in Canada. In Karnataka also, they took the similar movement has been taken place. That is Appiko Chalavali. In Karnataka also, Yes, sir. ಅಪ್ಪಿಕೋ ಚಳವಳಿ. ಅಪ್ಪಿಕೋ ಚಳವಳಿ ಕರ್ನಾಟಕದಲ್ಲಿ ಯಾವಾಗ ಆಗುತ್ತೆ ಅಂದ್ರೆ, ಚಿಪ್ಕೋ ಮೂವ್ಮೆಂಟ್ ಅಂದ್ರೆ ಇದು ನಾರ್ತರ್ನ್ ಪಾರ್ಟ್ ಆಫ್ ಇಂಡಿಯಾ, ಈ ಹಿಮಾಲಯನ್ ಪ್ರಾವಿನ್ಸ್ ಅಂದ್ರೆ ಚಿಪ್ಕೋ ಮೂವ್ಮೆಂಟ್ ನಡೆಯುತ್ತೆ ಅಗೇನ್ಸ್ಟ್ ದಿ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್. ಈ ಅರಣ್ಯ ನಾಶದ ವಿರುದ್ಧ ಏನ್ ಮಾಡ್ತಾರೆ, ಗ್ರೂಪ್ ಆಫ್ ಪೀಪಲ್ ಇನ್ ಲೆಡ್ ಬೈ ಸುಂದರ್ಲಾಲ್ ಬಹುಗುಣ್ ಅವ್ರ ನೇತೃತ್ವದಲ್ಲಿ ಏನಾಗುತ್ತೆ, ಈ ಅರಣ್ಯ ನಾಶದ ವಿರುದ್ಧ ಅವ್ರು ಏನ್ ಮಾಡ್ತಾರೆ, ಮರಗಳನ್ನ ಅಪ್ಪಿಕೊಂಡು ಬೈ ಹಗ್ಗಿಂಗ್ ದ ಟ್ರೀಸ್. ದಿಸ್ ಇಸ್ ದ ಜೆಸ್ಚರ್. ಜೆಸ್ಚರ್ ಏನ್ ಒಂದು ಇದ್ರ ಮೂಲಕ ಮಾಡ್ತಾರೆ ಅಂದ್ರೆ, ಅವ್ರು ಎಲ್ಲರೂ ಮರಗಳನ್ನ ಅಪ್ಪಿಕೊಳ್ಳುವುದರ ಮೂಲಕ ಕಟ್ ಆಸೆ ಮರಗಳನ್ನ ಕಡಿಯೋದಕ್ಕೆ ಮುಂಚೆ, ಬಿಫೋರ್ ಯು ಕಟ್ ದ ಟ್ರೀಸ್, ಕಟ್ ಕಟ್ ಅಸ್ ಅಂತ ಹೇಳಿ ಏನ್ ಮಾಡ್ತಾರೆ, ನಮ್ಮನ್ನ ಏನ್ ಮಾಡ್ರಿ ಅವರು, ಕಿಲ್ ಅಸ್ ಅಂತ ಹೇಳಿ ಏನ್ ಮಾಡ್ತಾರೆ, ನಮ್ಮನ್ನ ಕೊಲ್ರಿ. ಮರಗಳನ್ನ ಸಾಯಿಸೋದಕ್ಕಿಂತ ಮುಂಚೆ ನಮ್ಮನ್ನ ಕೊಲ್ರಿ ಅಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಮರಗಳನ್ನ ಹಗ್ ಮಾಡ್ಕೊಳ್ತಾರೆ, ಅಪ್ಕೊಳ್ತಾರೆ. ಸೊ ದಿಸ್ ಇಸ್ ಹಗ್ಗಿಂಗ್ ಟ್ರೀಸ್. ಮರಗಳನ್ನ ಅಪ್ಪಿಕೊಳ್ಳೋದ್ರ ಮೂಲಕ ಚಿಪ್ಕೋ ಮೂವ್ಮೆಂಟ್ ಅಂತ ಒಂದು ಮಾಡ್ತಾರೆ ನಾರ್ತನ್ ಹಿಮಾಲಯನ್ಸ್ ಪ್ರಾವಿನ್ಸ್ ಅಲ್ಲಿ. ದೆನ್ ಇನ್ ಕರ್ನಾಟಕ ಸಿಮಿಲರ್ಲಿ ಇನ್ 1983 ಕರ್ನಾಟಕದಲ್ಲೂ ಕೂಡ ಇದೇ ತರಹದ ಒಂದು ಚಳವಳಿ ಆಗುತ್ತೆ. ಇನ್ಸ್ಪೈರ್ಡ್ ಬೈ ದಟ್ ಒನ್ ಇನ್ ಮಲ್ನಾಡ್ ರೀಜನ್. ನಮ್ಗೆ ಗೊತ್ತಿದೆ ಮಲ್ನಾಡ್ ಎಷ್ಟೊಂದು ವೈಭವದಿಂದ ಇದೆ ಅಂತ. ಇಟ್ ಹ್ಯಾಸ್ ದ ಗ್ರೇಟೆಸ್ಟ್ ದ ಮ್ಯಾಗ್ನಮಸ್ ನ್ಯಾಚುರಲ್ ಸ್ಕೇಪ್ ಇಟ್ ಹ್ಯಾಸ್. ದಟ್ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಯು ಶುಡ್ ಸಿ. ಯು ಶುಡ್ ವಿಸಿಟ್ ಮಲ್ನಾಡ್ ರೀಜನ್. ಈ ಶಿರ್ಸಿ, ಹೊನ್ನಾವರ, ಉತ್ತರ ಕನ್ನಡ ಹೋಗ್ರಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಇಟ್ ಇಸ್ ದ ಫೆಸ್ಟ್ ಫಾರ್ ದ ಐಸ್. ಇಟ್ ಇಸ್ ದ ಫೆಸ್ಟ್ ಫಾರ್ ದ ಬಿಹೋಲ್ಡರ್. ನೋಡಿಗರ ಕಣ್ಣಿಗೆ ಹಬ್ಬ ಅದು. ಸ್ಪೆಷಲಿ ಇನ್ ದ ಮಂತ್ ಆಫ್ ದೀಸ್ ಜೂನ್ ಜುಲೈ, ದ ಮಾನ್ಸೂನ್, ಇಸ್ಂಟ್ ಇಟ್? ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ, ಆ ಹಸಿರು ವರ್ಣದಿಂದ ಇರುವಂತ ಎಲ್ಲ ಒಂದು ಫಾರೆಸ್ಟ್ ಏನಾಗುತ್ತೆ, ಅಲ್ಲಿ ಮರಗಳ ನಾಶ ಮಾಡ್ತಾ ಇರ್ತಾರೆ. ಸೊ ಇನ್ 1983 ಹೆಗ್ಡೆ ಅವರ ನೇತೃತ್ವದಲ್ಲಿ ಕೆಲವೊಂದು ಯುವಕ ಮಂಡಳಿಯವರು ಏನ್ ಮಾಡ್ತಾರೆ ಅಂದ್ರೆ, ದೇವರು ಇನ್ಸ್ಪೈರ್ಡ್ ಬೈ ಸುಂದರ್ಲಾಲ್ ಬಹುಗುಣ್ ಅವರ ಚಿಪ್ಕೋ ಮೂವ್ಮೆಂಟ್ ಇಂದ ಪ್ರೇರೇಪಿತರಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ, ದೇ ಸ್ಟಾರ್ಟೆಡ್ ಅ ಮೂವ್ಮೆಂಟ್. ಸೊ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ, ಅಪ್ಪಿಕೋ ಚಳವಳಿ ಅಂತ ಕರೀತಾರೆ ಇನ್ ಕನ್ನಡ. ಅದು ಕೂಡ ಅದೇ ತರನೇ ಹಗ್ಗಿಂಗ್ ಅಪ್ಪಿಕೊಳ್ಳೋದ್ರ ಮೂಲಕ, ಮರಗಳನ್ನ ಅಪ್ಪಿಕೊಳ್ಳೋದ್ರ ಮೂಲಕ. And then I let someone name the women activist. Now illivaregu we have seen so many movements, including freedom movement. Before that we have movements against caste discrimination, movement against natural destruction. We have come across so many activists ಅನ್ನು ನೋಡಿದೀವಿ ನಾವು, ಅಂದ್ರೆ ಚಳವಳಿಕಾರರನ್ನ ನೋಡಿದೀವಿ. But what about the women role of women? ಈ ಪರಿಸರ ಕಾಪಾಡುವುದರಲ್ಲಿ ಅಥವಾ ರಕ್ಷಣೆ ಮಾಡುವುದರಲ್ಲಿ ಅಥವಾ ಜಾತಿ ವಿರುದ್ಧ ಹೋರಾಡುವುದರಲ್ಲಿ ಅಥವಾ ಸ್ವತಂತ್ರದಲ್ಲಿ, ಅಪಾರ್ಟ್ ಫ್ರಮ್ ದ ಮೆನ್, ಪುರುಷರ ಜೊತೆಗೆ ಕೂಡ ಮೇಲುಗೈ ಸ್ತ್ರೀಯರು ಕೂಡ ಪಾತ್ರ ಪಾಲ್ಗೊಂಡಿದ್ದಾರೆ ಅನ್ನೋದು. ಸೊ ವಾಟ್ ಇಸ್ ದ ರೋಲ್ ಆಫ್ ವುಮೆನ್? ವಿ ಹ್ಯಾವ್ ಫ್ರೀಡಮ್ ಮೂವ್ಮೆಂಟ್ ಅಲ್ಲೂ ಕೂಡ ನಾವು ವಿ ಸಿ ರೋಲ್ ಆಫ್ ವುಮೆನ್. ಮಹಿಳೆಯರ ಪಾತ್ರ ಭಾರತ ಸ್ವತಂತ್ರದಲ್ಲಿ ಮಹಿಳೆಯರ ಪಾತ್ರ ಇದೆ. ಜಾತಿ ತಾರತಮ್ಯದ ವಿರುದ್ಧ ಹೋರಾಡುವುದರಲ್ಲಿ ಮಹಿಳೆಯರ ಪಾತ್ರ ಇದೆ. ಅಂಡ್ ಅಗೇನ್
ಈ ಸಮಾಜ ಸಂರಕ್ಷಣೆ, ನಿಸರ್ಗ ಪ್ರಕೃತಿಯ ಸಂರಕ್ಷಣೆ ಅಥವಾ ಪರಿಸರ ಸಂರಕ್ಷಣೆಯಲ್ಲೂ ಕೂಡ ಮಹಿಳೆಯರ ಪಾತ್ರನೂ ಕೂಡ ಇದೆ. Now tell me, can you name any female women activist? ನಿಸರ್ಗದ ವಿರುದ್ಧ ಹೋರಾಡಿದ ಮೇಧಾ ಪಾಟ್ಕರ್ against ವಂದನಾ ಶಿವಾ ಸರ್. ಮೇಧಾ ಪಾಟ್ಕರ್ ಯಾವ ಮೂವ್ಮೆಂಟ್ ಅಲ್ಲಿ ಲೀಡ್ ಮಾಡಿದ್ದಾರೆ? ನರ್ಮದಾ ಬಚಾವೋ ಆಂದೋಲನ ಸರ್. ಬಚಾವೋ ಆಂದೋಲನ, ನರ್ಮದಾ ಈ ರಿವರ್ ನರ್ಮದಾ ನದಿಗೆ ಸಂಬಂಧಪಟ್ಟಂತ ಒಂದು ಆಂದೋಲನ, ನರ್ಮದಾ ಬಚಾವೋ ಆಂದೋಲನ. ಯಾರು ಅಂದ್ರೆ ಮೇಧಾ ಪಾಟ್ಕರ್. ಅಗೇನ್ ಮತ್ತೆ ಫಿಮೇಲ್ ತಿಮ್ಮಕ್ಕ ಪರಿಸರದ ಸಂರಕ್ಷಣೆ ವಿರುದ್ಧ ಹೋರಾಡಿದವರು. ಅದಕ್ಕೆ ಏನ್ ಮಾಡಿದವರು? ಪರಿಸರ ಸಂರಕ್ಷಣೆಗೆ ಅಂತಾನೆ ಶಿ ಪ್ಲಾಂಟೆಡ್ ಸೋ ಮೆನಿ ಟ್ರೀಸ್. ತನ್ನ ಮರಗಳನ್ನೇ ತನ್ನ ಮಕ್ಕಳಂತೆ ಸಾಕಿದ್ಲು ಅಂತ. isn't it? So then ಮತ್ತೆ any other? Vandana Shiva, and then from Andhra there is a Gora. She is ಈ ಅನ್ಟಚಬಿಲಿಟಿ ಮತ್ತು ಇನ್ನು ಕೆಲವರು ಇದ್ದಾರೆ. ಪರಿಸರ ಸಂರಕ್ಷಣೆ ಬಿಟ್ರೆ ಮತ್ತಿನ್ನು ಸಮಾಜದ ಈ ಸೋಷಿಯಲ್ ಇವಿಲ್ಸ್ ಅಂತ ಏನಿದಾವಲ್ಲ ಅದ್ರ ವಿರುದ್ಧನೂ ಅವರು ಕೂಡ ಹೋರಾಡಿದ್ದಾರೆ. ಅನ್ಟಚಬಿಲಿಟಿ ಆಗಿರ್ಬೋದು, ಡೌರಿ ಆಗಿರ್ಬೋದು. ಸೊ ಇದ್ರ ಕೂಡ ಅವರು ಹೋರಾಡಿದ್ದಾರೆ. ವಿ ಹ್ಯಾವ್ ಸೋ ಮೆನಿ. ಕಿರಣ್ ಬೇಡಿ ಇದ್ದಾರೆ, ಮೇಧಾ ಪಾಟ್ಕರ್ ಇದ್ದಾರೆ, ವಂದನಾ ಶಿವ ಇದ್ದಾಳೆ. ಅಂಡ್ ಟುಡೇ ಐ ಅಸೈನ್ ಯುವರ್ ಹೋಮ್ವರ್ಕ್, ಲಿಸ್ಟ್ ಔಟ್ ಆಫ್ ಫಿಮೇಲ್ ಆಕ್ಟಿವಿಸ್ಟ್. ಅವ್ರು ಯಾವುದೇ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಅವರು ಸಮಾಜದ ಸೋಷಿಯಲ್ ಇವಿಲ್ ಆಗಿರಲಿ, ಅಗೇನ್ಸ್ಟ್ ಸೋಷಿಯಲ್ ಇವಿಲ್ ಅವ್ರ ಅಗೇನ್ಸ್ಟ್ ಎನಿ ಯಾವುದೇ ಸಪ್ರೆಷನ್ ವಿರುದ್ಧ ಆಗಿರೋ ಹೋರಾಟ ಮಾಡಿದವರು ಅಂತ ಇದ್ರು ಅಂದ್ರೆ ಅವ್ರ ಬಗ್ಗೆ ಅಟ್ಲೀಸ್ಟ್ ಒಂದು 10 ಹ್ಯೂಮನ್ ಫಿಮೇಲ್ ಆಕ್ಟಿವಿಸ್ಟ್ ಚಳವಳಿಕಾರರನ್ನ ಒಂದು ಪಟ್ಟಿ ಮಾಡ್ರಿ. ಅವ್ರು ಏನೇನ್ ಚಳವಳಿ ಮಾಡಿದರೆ, ಏನಕ್ಕೆ ಹೆಸರಾಗಿದ್ದಾರೆ ಅನ್ನೋದನ್ನ ಇವತ್ತು send me that homework by this evening. Okay, then before moving into the lesson, be clear. I would like to make you clear with these two words, these two terms, that is ecology and biodiversity. ಪಾಠಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಈ ಶಬ್ದಗಳ ಅರ್ಥ ಗೊತ್ತಿರಲಿ. ಎಕಾಲಜಿ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಕ್ಯಾನ್ ಎನಿಬಡಿ? ವಾಟ್ ಡು ಯು ಮೀನ್ ಬೈ ಎಕಾಲಜಿ? ಪರಿಸರ ಜ್ಞಾನ. The study of nature is called ecology, sir. ಎಕೋಸಿಸ್ಟಮ್ ಅಂತ ಕರಿತೀವಿ ನಾವು. ಎಕೋಸಿಸ್ಟಮ್ ಅಂತ ಪರಿಸರ ವ್ಯವಸ್ಥೆ ಅಂದ್ರೆ ಏನು? ಬಯೋಡೈವರ್ಸಿಟಿ ಇಸ್ ನಥಿಂಗ್ ಬಟ್ ಡೈವರ್ಸಿಟಿ ಅಂದ್ರೆ ಡೈವರ್ಸ್ ಆಗಿರುವ ವಿವಿಧತೆ ನಮ್ಮಲ್ಲಿ ಏನಾಗಿದೆ? ಪ್ಲಾಂಟ್ಸ್, ಅನಿಮಲ್ಸ್, ವಿ ಹ್ಯಾವ್ ವೇರಿಯಸ್ ಸ್ಪೀಶೀಸ್, ವೇರಿಯಸ್ ಫಾರ್ಮ್ಸ್ ಆಫ್ ಅನಿಮಲ್ಸ್, ಪ್ಲಾಂಟ್ಸ್. ಅಂಡ್ ದೆನ್ ಎಕಾಲಜಿ ಇಸ್ ದಟ್ ಬಟ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂದ್ರೆ ಒಂದು ಪರಿಸರ ವ್ಯವಸ್ಥೆ. ವಾಟ್ ಇಸ್ ದರ್ ಇನ್ ಎಕೋಸಿಸ್ಟಮ್? ಎಕೋಸಿಸ್ಟಮ್ ಅಲ್ಲಿ ಏನಿದೆ ಅಂದ್ರೆ ವಿ ಹ್ಯಾವ್ ಸೋ ಮೆನಿ living animals, plants, living in a particular habitat. ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ವಾಸ ಮಾಡುತ್ತಾ, and then they are interdependent each other. They are dependent each other. ಒಂದಕ್ಕೊಂದು ಏನಾಗಿದೆ ಅಂದ್ರೆ ಅವಲಂಬಿತವಾಗಿದ್ದಾವೆ. ಸಪೋಸ್ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಫುಡ್ ಚೈನ್. ಒಂದು ಪ್ರಾಣಿ ತನ್ನ ಅಸ್ತಿತ್ವಕ್ಕೆ ಏನ್ ಮಾಡುತ್ತೆ, ಇನ್ನೊಂದು ಪ್ರಾಣಿ ಏನ್ ಮಾಡುತ್ತೆ, ಬಲಿ ತಗೊಳುತ್ತೆ ಅಂತ. ದಿಸ್ ಇಸ್ ಕಾಮನ್, ದಿಸ್ ಇಸ್ ಕ್ವೈಟ್ ಕಾಮನ್. And this is the nature, rule of nature. Ecosystem ಅಲ್ಲಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯ ಮೇಲೆ ಅವಲಂಬನೆ ಆಗಿದೆ. Because we have carnivorous and herbivorous. ಸಸ್ಯಾಹಾರಿ ಪ್ರಾಣಿಗಳು ಕೂಡ ಇದಾವೆ, ಮಾಂಸಾಹಾರಿಗಳು ಕೂಡ ಇದಾವೆ ಎಕಾಲಜಿ ಸಿಸ್ಟಮ್ ಅಲ್ಲಿ, isn't it? ಸೊ ಒಂದು ಇನ್ನೊಂದ್ರ ಮೇಲೆ ಯಾವತ್ತು ಅವಲಂಬಿತ ಆಗಿರುತ್ತೆ. ಸೊ ಈ ರಿಲೇಶನ್ಶಿಪ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟಡಿ ಆಫ್ ಎಕಾಲಜಿ ಅಂತ ಕರಿತೀವಿ. ಇದನ್ನ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಎಕಾಲಜಿ ಅಂತ ಕರಿತೀವಿ. ಬಯೋಡೈವರ್ಸಿಟಿ ಅಂದ್ರೆ ಅಷ್ಟೇನೆ. ಬಯೋಡೈವರ್ಸಿಟಿ ಅಂದ್ರೆ ಇಟ್ ಇಸ್ ಡೈವರ್ಸಿಟಿ ಅಂದ್ರೆ ಏನು? ವಿವಿಧತೆ ಇರೋದು. ಸೊ ಬಯೋ ಸಿಸ್ಟಮ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ನಮ್ಮ ಜೈವಿಕ ಇದರಲ್ಲಿ ವಿ ಹ್ಯಾವ್ ಸೋ ಮೆನಿ ಫಾರ್ಮ್ಸ್ ಆಫ್ ವೇರಿಯಸ್ ಸ್ಪೀಶೀಸ್ ಅಂಡ್ ದೆನ್ ವೇರಿಯಸ್ ಫಾರ್ಮ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಬೇರೆ ಬೇರೆ ಜಾತಿಯ ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳಿದೆ, ಪ್ರಾಣಿ ಪಕ್ಷಿ ಸಂಕುಲ ಇದೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಸ್ಯಗಳಿದಾವೆ, ಸಸ್ಯವರ್ಗ ಇದೆ, ಫ್ಲೋರಾ ಅಂಡ್ ಫಾನಾ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಸೊ ಇದು ನೀವು ಇಷ್ಟು ತಿಳ್ಕೊಬೇಕಾಗಿರೋದು. ಚಿಪ್ಕೋ ಮೂವ್ಮೆಂಟ್ ಅಂದ್ರೆ ಏನು, ಕೆಲವೊಂದು ವುಮೆನ್ ಆಕ್ಟಿವಿಸ್ಟ್ ಯಾರು, ಅವ್ರ ರೋಲ್ ಏನಿದೆ, ಅಂಡ್ ದೆನ್ ಎಕಾಲಜಿ ಏನಿದೆ, ಬಯೋಡೈವರ್ಸಿಟಿ ಏನಿದೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ವಂದನಾ ಶಿವ. ವಂದನಾ ಶಿವ, ಶಿ ಇಸ್ ಇಂಡಿಯನ್ ಫೀಮೇಲ್ ಆಕ್ಟಿವಿಸ್ಟ್, ಎನ್ವಿರಾನ್ಮೆಂಟಲ್ ಆಕ್ಟಿವಿಸ್ಟ್, ಪರಿಸರ ಹೋರಾಟಗಾರ್ತಿ, ಪರಿಸರ ಚಳವಳಿಕಾರರು ಕೂಡ ಹೌದು. ಶಿ ಇಸ್ ಎಕಾಲಜಿಸ್ಟ್ ಅಂಡ್ ದೆನ್ ಶಿ ಇಸ್ ಎಸೇಯಿಸ್ಟ್. ದಿಸ್ ಈಸ್ ಆಕ್ಚುಲಿ ಎಸ್ಸೆ. ಇದು ಒಂದು ಏನು ಅಂದ್ರೆ ಒಂದು ಮ್ಯಾಗಝಿನ್ ಅಲ್ಲಿ ಪಬ್ಲಿಷ್ ಆದಂತ ಒಂದು ಎಸ್ಸೆ. ಆ ಎಸ್ಸೆನ ನಿಮ್ಗೆ ಒಂದು ಲೆಸನ್ ಆಗಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ.
ಲೆಸನ್ ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಇನ್ ದಿಸ್ ಎಸೆ we are going to discuss about we are going to particularly talk about ecology, ಪರಿಸರ ಮತ್ತು ಪರಿಸರ ಸಂರಕ್ಷಣೆ ಹೇಗೆ, ಮತ್ತು ನಾಟ್ ಓನ್ಲಿ ಎನ್ವಿರಾನ್ಮೆಂಟ್ ಅಂದ ತಕ್ಷಣ ನಾಟ್ ಓನ್ಲಿ ಫ್ಲೋರಾ ಅಂಡ್ ಫಾನಾ, ಅದರಲ್ಲಿ ಸಸ್ಯವರ್ಗನೂ ಕೂಡ ಸಸ್ಯವರ್ಗ ಆಯಿತು, ಪ್ರಾಣಿ ವರ್ಗ ಆಯಿತು, ಈವನ್ ರಿಲೇಶನ್ಶಿಪ್ ಬಿಟ್ವೀನ್ ದ ಅನಿಮಲ್ಸ್ ಅಂಡ್ ದ ಹ್ಯೂಮನ್ ಬೀಯಿಂಗ್ಸ್, ಪ್ರಾಣಿ ಪಕ್ಷಿಗಳ ಮಧ್ಯೆ ಮತ್ತು ಪ್ರಾಣಿ ಪಕ್ಷಿ ಮತ್ತು ಮನುಷ್ಯರ ಮಧ್ಯನ ಸಂಬಂಧ, ನಡುವಿನ ಸಂಬಂಧ, ಮತ್ತು ಗಿಡ ಮರಗಳ ಮತ್ತು ಮನುಷ್ಯರ ನಡುವಿನ ಸಂಬಂಧವನ್ನು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ಲಿಯರ್ಲಿ ಡಿಪಿಕ್ಟ್ ಮಾಡ್ತಾ ಹೋಗ್ತಾರೆ. Okay, let us start. So the title itself says everything I need to know what I learned in the forest. ನಾನು ಅರಣ್ಯದಲ್ಲಿ ಕಾಡಿನಲ್ಲಿ ಏನೇನ್ ಕಲ್ತೀನಿ ಅಂದ್ರೆ ಪ್ರತಿಯೊಂದು she learned something from the nature. She learned from the forest. Nature is a teacher. Remember, I would like to tell in the beginning, nature is a teacher. We learn so many things from the nature. ನಿಸರ್ಗದಿಂದ ನಾವು ಕಲಿಯೋದು ಬಹಳಷ್ಟು ಇದೆ. So she says that she has learned so many things. Everything I need to know. I need to know now because I have learned so many things from the ಅರಣ್ಯದಿಂದ ಬಹಳಷ್ಟು ಅವು ಏನೇನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಐ ನೀಡ್ ಟು ನೋ, ತಿಳ್ಕೊಬೇಕಾಗಿದೆ ಅಂತ ಹೇಳ್ತಾರೆ. ಸೊ ಅದೆಲ್ಲ ಏನ್ ಮಾಡ್ತಾರೆ, ಶಿ ಶೇರ್ಸ್ ವಿತ್ ಅಸ್, ಅದನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಶಿ ಸೇಸ್ my ecological journey started in the forests of the Himalaya. My father was a forest conservator and my mother became a farmer after fleeing the tragic partition of India and Pakistan. See, she says her ecological journey ಅಂದ್ರೆ ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತ ಜರ್ನಿ ಸ್ಟಾರ್ಟ್ ಆಗಿದೆ ಯಾವಾಗ ಅಂದ್ರೆ ಆಕೆಗೆ ಅವರಿಗೆ ಇನ್ಫ್ಲುಯೆನ್ಸ್ ಆಗಿದ್ದು ಏನು ಅಂದ್ರೆ ಹರ್ ಸ್ಟಾರ್ಟೆಡ್ ಇನ್ ದ ಫಾರೆಸ್ಟ್ ಆಫ್ ಹಿಮಾಲಯ. ಹಿಮಾಲಯನ್ ಫಾರೆಸ್ಟ್ ಅಲ್ಲಿ ಅವರು ಜೀವನ ಮಾಡ್ತಾ ಇದ್ರು. ಯಾಕೆಂದ್ರೆ ಹಿಸ್ ಫಾದರ್ ವಾಸ್ ಫಾರೆಸ್ಟ್ ಕನ್ಸರ್ವೇಟರ್. ಹರ್ ಫಾದರ್ ವಾಸ್ ಅ ಫಾರೆಸ್ಟ್ ಕನ್ಸರ್ವೇಟರ್. ಅವರ ತಂದೆ ಏನಾಗಿದ್ರು ಅಂದ್ರೆ ಅರಣ್ಯ ಸಂರಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು. ಅಂಡ್ ಹರ್ ಮದರ್ ಶಿ ಬಿಕೇಮ್ ಫಾರ್ಮರ್ ಆಫ್ಟರ್ ಫ್ಲೀಯಿಂಗ್ ದ ಟ್ರಾಜಿಕ್ ಪಾರ್ಟಿಷನ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ನಾ ಈ 1947 ಇಂಡಿಪೆಂಡೆನ್ಸ್ ಆದ ತಕ್ಷಣ ಏನಾಗುತ್ತೆ ಅಂದ್ರೆ ದೇರ್ ವಾಸ್ ಅ ಪಾರ್ಟಿಷನ್ ಆಫ್ ಇಂಡಿಯನ್ ಸಬ್ ಕಾಂಟಿನೆಂಟ್. ಭಾರತ ಒಂದು ಉಪಖಂಡ ಏನಾಗುತ್ತೆ, ಇಬ್ಬಾಗ ಆಗುತ್ತೆ. ಇಂಡಿಯಾ ಪಾಕಿಸ್ತಾನ ಅಂತ ಎರಡು ರಾಷ್ಟ್ರಗಳಾಗಿ ಇಬ್ಬಾಗ ಆಗುತ್ತೆ. ಸೊ ಅವಾಗ ಏನಾಗ್ತಾರೆ, ಆ ಒಂದು ಪಾರ್ಟಿಷನ್ ಆದ ತಕ್ಷಣ ಇವರು ಅಮ್ಮ ಯಾರು, ಇವ್ರ ತಾಯಿ ವಂದನಾ ಶಿವ ಅವರ ತಾಯಿ ಅಲ್ಲಿಂದ ಬಂದಾಗ, ಸೊ ಅದಾದ ತಕ್ಷಣ ಏನಾಗ್ತಾರೆ ಅಂದ್ರೆ ಅವರು ರೈತರಾಗಿ ಸೇವೆ ಮಾಡ್ತಾ ಹೋಗ್ತಾರೆ, ಕಾರ್ಯನಿರ್ವಹಿಸ್ತಾ ಹೋಗ್ತಾರೆ. So it is from the Himalayan forest and ecosystem that I learned the most of what I know about ecology. So our ತಂದೆ ಫಾರೆಸ್ಟ್ ಕನ್ಸರ್ವೇಟರು, ತಾಯಿ ರೈತ ಮಹಿಳೆ. ಸೊ ಹೀಗಾಗಿ she has been influenced by our parents. ಅವರ ಪೇರೆಂಟ್ಸ್ ಇಂದ ಅವರು ಪ್ರೇರೇಪಿತರಾಗಿ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಇಟ್ ಇಸ್ ಫ್ರಮ್ ದ ಹಿಮಾಲಯನ್ ಫಾರೆಸ್ಟ್. ಈ ಹಿಮಾಲಯದ ಅರಣ್ಯ ಭಾಗಗಳಲ್ಲಿ ವಾಸಿಸುವುದರ ಮೂಲಕ ಆ ಪರಿಸರ ವ್ಯವಸ್ಥೆ, ಇಕೋಸಿಸ್ಟಮ್, ಆ ಪರಿಸರ ವ್ಯವಸ್ಥೆಯಲ್ಲಿ ಅವರು ಬಹಳಷ್ಟು ಥಿಂಗ್ಸ್ ಅನ್ನ ಏನ್ ಮಾಡಿದ್ದಾರೆ, ಕಲ್ತಿದ್ದಾರೆ ಅಂತ. ಸೊ ಶಿ ಲರ್ನ್ ಮೋಸ್ಟ್ ಆಫ್ ವಾಟ್ ಶಿ ನೋಸ್ ಅಬೌಟ್ ಎಕಾಲಜಿ. ಪರಿಸರ ಸಂಬಂಧಪಟ್ಟಂತೆ ಏನೇ ಗೊತ್ತಿದ್ದಂದ್ರೂ ಕೂಡ ಅದು ಕಲಿತಿದ್ದು ಯಾರಿಂದ ಅಂದ್ರೆ ತಂದೆ ಮತ್ತು ತಾಯಿ ಜೊತೆಗೆ ಅವಳು ವಾಸಿಸುವಂತಹ ಪರಿಸರ, ಆ ವ್ಯವಸ್ಥೆ, ಸರೌಂಡಿಂಗ್, ಫಿಸಿಕಲ್ ಸರೌಂಡಿಂಗ್, ಅಷ್ಟನ್ನು ಅವ್ರು ಏನ್ ಮಾಡ್ತಾರೆ, ಕಲ್ತಿದ್ದಾರೆ ಅಂತ ಎಕಾಲಜಿ ಬಗ್ಗೆ. The songs and poems of our mother composed for us were about trees, forest and India's forest civilization. See, ಅವರ ಪೂರ್ವಜರಾಗಿರ್ಬೋದು, ಅವರ ಫೋರ್ ಫಾದರ್ಸ್, ಅವರ ಏನ್ಷಿಯಂಟ್ಸ್, ನಮ್ಮ ಪೂರ್ವಜರಾಗಿರ್ಬೋದು, ಅಥವಾ ಈ ಮತ್ತೆ ವಂದನಾ ಶಿವ ಹೇಳುವ ಹಾಗೆ ಅವರ ತಾಯಿಯವರು ಕೂಡ ದೇ ಕಾಂಪೋಸ್ಡ್ ಸೋ ಮೆನಿ ಪೋಯಮ್ಸ್. ಅವೇರ್ನೆಸ್ ಕೊಡ್ಲಿಕ್ಕೆ ಜಾನಪದ ಫೋಕ್ ಸಾಂಗ್ಸ್ ಬರಿತಾ ಇದ್ರು. ಅವಾಗೆ ಆಗಿನ ಕಾಲಕ್ಕೆ ಏನ್ ಮಾಡ್ತಾ ಇದ್ರು, ಫೋಕ್ ಸಾಂಗ್ಸ್ ಅಂತ ಇದ್ರು, ಜಾನಪದ ಗೀತೆಗಳು. ಒಂದು ವಿಷಯದ ಬಗ್ಗೆ, ಒಂದು ವ್ಯವಸ್ಥೆಯ ಬಗ್ಗೆ ಅವೇರ್ನೆಸ್ ಕೊಡ್ಲಿ, ಜಾಗೃತಿ ಮೂಡಿಸ್ಲಿಕ್ಕೆ. ಸೊ ಆಸ್ ಹರ್ ಮದರ್ ಶಿ ಕಾಂಪೋಸ್ಡ್ ಮೆನಿ ಪೋಯಮ್ಸ್. ಅವರ ತಾಯಿ ಕೆಲವೊಂದು ಪದ್ಯಗಳನ್ನ, ಕವನಗಳನ್ನ ರಚಿಸಿದ್ದಾರೆ. ದೇ ಟಾಕ್ ಅಬೌಟ್ ಟ್ರೀಸ್, ಫಾರೆಸ್ಟ್ ಅಂಡ್ ಇಂಡಿಯನ್ ಫಾರೆಸ್ಟ್ ಸಿವಿಲೈಸೇಷನ್. ವಾಟ್ ಈಸ್ ದ ಸಬ್ಜೆಕ್ಟ್ ಆಫ್ ದೇರ್ ಪೋಯಟ್ರಿ? ಮರಗಳ ಬಗ್ಗೆ, ಅರಣ್ಯದ ಬಗ್ಗೆ, ಜೊತೆಗೆ ಈ ನಾಗರಿಕತೆ ಬಗ್ಗೆ, ಅರಣ್ಯ ನಾಗರಿಕತೆ, ಭಾರತೀಯ ಅರಣ್ಯ ನಾಗರಿಕತೆ ಬಗ್ಗೆ, ಇಂಡಿಯನ್ ಫಾರೆಸ್ಟ್, ಭಾರತೀಯ ಕಾಡು ಮತ್ತು ಅದರ ಸಂಸ್ಕೃತಿಯ ಬಗ್ಗೆ ಅವ್ರು ಏನ್ ಮಾಡ್ತಾರೆ, ಬರಿತಾ ಹೋಗ್ತಾರೆ.
Then she says, further she says, my involvement in contemporary ecology movement, my involvement in the contemporary ecology movement began with a CHIPCO, a non-violent response to the large scale of deforestation that was taking place in the Himalayan region. See, ಇಷ್ಟೆಲ್ಲ ಕಲ್ತು at the early stage, ಚಿಕ್ಕವರು ಇರ್ಬೇಕಾದ್ರೆ she has started her ecological journey from the Himalaya, and then she learned from her mother and father. ಬಟ್ ಸ್ಟಿಲ್ ಕಂಟೆಂಪರರಿ ಅಂದ್ರೆ ಸಮಕಾಲೀನ ಎಕಾಲಜಿ ಮೂವ್ಮೆಂಟ್, ಈ ಪರಿಸರಕ್ಕೆ ಸಂಬಂಧಪಟ್ಟಂತ ಹೋರಾಟಗಳು ಏನ್ ಬರ್ತಾವಲ್ಲ, ಚಳವಳಿಗಳು ಏನ್ ಬರ್ತಾವಲ್ಲ, ಅದು ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ವಿತ್ ಅ ಮೂವ್ಮೆಂಟ್ ಆಫ್ ಚಿಪ್ಕೋ. ಇಟ್ ಈಸ್ ವಾಟ್ ಇಸ್ ಚಿಪ್ಕೋ? ಚಿಪ್ಕೋ ಈಸ್ ಅ ಮೂವ್ಮೆಂಟ್, ಇಟ್ ಈಸ್ ಅ ನಾನ್ ವೈಲೆಂಟ್ ರೆಸ್ಪಾನ್ಸ್, ಅಹಿಂಸಾತ್ಮಕ ಚಳವಳಿ. ಇದು ಒಂದು ಅಹಿಂಸಾತ್ಮಕ ಪ್ರತಿಕ್ರಿಯೆ to which to the large scale deforestation that was taking place in the Himalayan region. Himalayan region, there was a huge destruction of forest area in Himalayan region. There was taking place. The Himalayan region, Uttarakhand ಭಾಗದಲ್ಲಿ ಏನಾಗುತ್ತೆ, ಉತ್ತರಾಖಂಡ ಪ್ರಾವಿನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಟೈಮ್ಗೆ in the year of 1960s and 1970s Himalayan region ಏನಾಗ್ತಾ ಇತ್ತು ಅಂದ್ರೆ ಈ ಅರಣ್ಯನಾಶ ಜಾಸ್ತಿ ಆಗ್ತಾ ಇರುತ್ತೆ. ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟೇಷನ್, ಅರಣ್ಯನಾಶ. ಡಿಫಾರೆಸ್ಟೇಷನ್ ಅಂದ್ರೆ ಅರಣ್ಯನಾಶ, ಡಿಫಾರೆಸ್ಟೇಷನ್ ಅಂಡ್ ಅಫಾರೆಸ್ಟೇಷನ್. ಅಫಾರೆಸ್ಟೇಷನ್ ಅಂದ್ರೆ ಅರಣ್ಯನ ಸಮೃದ್ಧಿಗೊಳಿಸೋದು, ಡಿಫಾರೆಸ್ಟೇಷನ್ ಅಂದ್ರೆ ಅರಣ್ಯನ ನಾಶಗೊಳಿಸೋದು. ಸೊ ಆ ಒಂದು ಅರಣ್ಯ ನಾಶದ ವಿರುದ್ಧ ನಡೆದಂತಹ ಒಂದು ಅಹಿಂಸಾತ್ಮಕ ಚಳುವಳಿಯೇ, ಅಹಿಂಸಾತ್ಮಕ ಪ್ರತಿಕ್ರಿಯೆಯೇ ಒಂದು ಮೂವ್ಮೆಂಟ್ ಯಾವುದು ಅಂದ್ರೆ ಚಿಪ್ಕೋ ಮೂವ್ಮೆಂಟ್. ಸೊ ವಾಟ್ ಇಸ್ ಚಿಪ್ಕೋ ಮೂವ್ಮೆಂಟ್? ಇಫ್ ಯು ಹ್ಯಾವ್ ಬೀನ್ ಆಸ್ಕ್ಡ್ ಬೈ ಅ ಕ್ವೆಶ್ಚನ್, ಜಸ್ಟ್ ಆನ್ಸರ್ ಇಟ್ ಈಸ್ ಅ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟೇಷನ್ that was taking place in the Himalayan region. Later, it influenced throughout the India. It influenced many. It inspired many activists. ಅದಕ್ಕೆ ಹೇಳಿದೆ, ಕರ್ನಾಟಕಕ್ಕೂ ಕೂಡ ಇದು ಇನ್ಸ್ಪೈರ್ ಆಯಿತು. ಅದಕ್ಕೆ ಮೂವ್ಮೆಂಟ್ ಯಾವುದು ಅಂದ್ರೆ ಹೆಗಡೆ ಅವರ ನೇತೃತ್ವದಲ್ಲಿ ಈ ಶಿರ್ಸಿ ಕಡೆ ಏನಾಗುತ್ತೆ ಒಂದು ಚಳವಳಿ ನಡೆಯುತ್ತೆ. ಇದು ಯಾವುದು ಅಂದ್ರೆ ಅಪ್ಪಿಕೋ ಚಳವಳಿ ಅಂತ. Then, in the 1970s, peasant women from my region in the Garhwal Himalaya had come out in the defense of the forest. 1970ರಲ್ಲಿ ಪೆಸೆಂಟ್ ವುಮೆನ್, ಪೆಸೆಂಟ್ ಅಂದ್ರೆ ರೈತ ಮಹಿಳೆ, ರೈತ ಅಂತ, ರೈತಾಪಿ ವರ್ಗ, ಪೆಸೆಂಟ್, ಟೇಕ್ ಡೌನ್, ಪೆಸೆಂಟ್ ರೈತಾಪಿ ವರ್ಗ. ಈ ರೈತ ಮಹಿಳೆಯರು ಏನ್ ಮಾಡ್ತಾರೆ ಅಂದ್ರೆ ಫ್ರಮ್ ಹರ್ ರೀಜನ್ ದೇ ಕಮ್ ಇನ್ ದ ಗರ್ವಾಲ್ ಹಿಮಾಲಯ. ಯಾವ ರೀಜನ್ ಅಂದ್ರೆ ಅದು ಅವ್ರು ವಾಸಿಸುವಂತ ರೀಜನ್ ಹೆಸರು ಯಾವುದು ಅಂದ್ರೆ ಹಿಮಾಲಯನ್ ನಲ್ಲಿ ಗರ್ವಾಲ್ ಅನ್ನುವಂತ ಒಂದು ರೀಜನ್. ದೇ ಹ್ಯಾಡ್ ಕಮ್ ಔಟ್ ಇನ್ ಡಿಫೆನ್ಸ್ ಆಫ್ ದ ಫಾರೆಸ್ಟ್. ಅರಣ್ಯ ರಕ್ಷಣೆಗಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಹೊರ ಬಂದ್ರು ಅಂತ, ಚಳವಳಿಗೆ ಬಂದ್ರು. in 1970s, 1970ರ ಅವಧಿಯಲ್ಲಿ. So logging had led to landslides and floods and scarcity of water, fodder and fuel. Since women provide these basic needs, the scarcity meant longer works for collecting water and firewood and heavier burden on part of the women. See, logging ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. What is logging? Logging ಅಂದ್ರೆ ಈ ಮರದಿನ್ನೆಗಳನ್ನ ಕಡಿದು ಸಾಗಿಸ್ತಾರೆ ನೋಡಿ. ಯು ಕ್ಯಾನ್ ಗೋ, ಈ ನೀಲಗಿರಿ ಮರಗಳಾಗಿರ್ಬೋದು, ತೇಗದ ಮರಗಳಾಗಿರ್ಬೋದು, ಟೀ ಕುಡ್ ಆಗಿರ್ಬೋದು, ಬ್ಯಾಂಬೂ ಟೀ ಕುಡ್ ಆಗಿರ್ಬೋದು, ಸಮ್ಟೈಮ್ ಸ್ಯಾಂಡಲ್, ಈ ಶ್ರೀಗಂಧದ ಮರವನ್ನು ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಮರ್ಷಿಯಲ್ ಪರ್ಪಸ್ ಏನ್ ಮಾಡ್ತಾರೆ ಅಂದ್ರೆ ಮರಗಳನ್ನ ಒಂದು ಹಂತಕ್ಕೆ ಬಂದ ತಕ್ಷಣ ಅವೇನ್ ಮಾಡ್ತಾರೆ ಅಂದ್ರೆ ಅವನ್ನ ಪ್ರಾಪರ್ ಆಗಿ ಒಂದು ಮೆಜರ್ಮೆಂಟ್ಗೆ, ಒಂದು ಪ್ರಾಪರ್ ಸೈಜ್ಗೆ ಏನ್ ಮಾಡ್ತಾರೆ ಅಂದ್ರೆ ಅವನ್ನ ಕಟ್ ಮಾಡಿ ಅದನ್ನ ಏನ್ ಮಾಡ್ತಾರೆ ಸಾಗಿಸ್ತಾರೆ, ದಿಮ್ಮೆಗಳನ್ನ ಸಾಗಿಸ್ತಾರೆ ಕಮರ್ಷಿಯಲ್ ಪರ್ಪಸ್. ಅರಣ್ಯದಲ್ಲಿ ಏನ್ ಮಾಡ್ತಾರೆ ಅದನ್ನ ಕಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಸಾಗಿಸ್ತಾರೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಲಾಗಿಂಗ್. ಇಟ್ ಹ್ಯಾಡ್ ಲೆಡ್ ಟು, ಸೊ ಇದರಿಂದ ಕಾನ್ಸಿಕ್ವೆನ್ಸಸ್, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ಲಾಗಿಂಗ್, ವಾಟ್ ಆರ್ ದ ಇಂಪ್ಯಾಕ್ಟ್, ಪರಿಣಾಮ ಏನು ಅಂದ್ರೆ ಇಟ್ ಹ್ಯಾಡ್ ಲೆಡ್ ಟು ಲ್ಯಾಂಡ್ ಸ್ಲೈಡ್ಸ್, ಈ ಭೂ ಸವಕಳಿ ಆಗಿರ್ಬೋದು ಅಥವಾ ಪ್ರವಾಹ ಆಗಿರ್ಬೋದು. ಯಾಕಂದ್ರೆ ಮರಗಳೇನಾಗ್ತವೆ ಅಂದ್ರೆ ಮರಗಳಿರೋದ್ರಿಂದ ಪ್ರವಾಹ, ಅದನ್ನ ಮರಗಳು ಏನಾಗ್ತವೆ ಅಂದ್ರೆ ತಡೆ ಹಿಡಿತವೆ ಪ್ರವಾಹವನ್ನ. ಸಾಯಿಲ್ ಎರೋಷನ್ ಅನ್ನ ತಡೆಗಟ್ಟುತ್ತೆ. ಇಟ್ ಪ್ರಿವೆಂಟ್ ಸಾಯಿಲ್ ಎರೋಷನ್, ಮಣ್ಣು ಸವಕಳಿ ಆಗೋದನ್ನ ತಡೆಗಟ್ಟುತ್ತವೆ ಯಾವ ಮರಗಳು. ಆದ್ರೆ ಅವುಗಳನ್ನ ನಾವು ನಾಶ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇಟ್ ಲೀಡ್ಸ್ ಟು ಲ್ಯಾಂಡ್ ಸ್ಲೈಡ್ಸ್, ಭೂ ಸವಕಳಿ ಆಗೋದು. ಆಮೇಲೆ ಲ್ಯಾಂಡ್ ಸ್ಲೈಡ್ಸ್ ಏನೋ ಭೂಮಿ ಜಾರಿ ಸ್ಲೈಡ್ ಆಗೋದು ಅಂದ್ರೆ ಭೂಮಿ ಜಾರೋದು ಅಂತ ಏನ್ ಕರಿತೀವಲ್ಲ, ಸೊ ಅದಾಗಿರ್ಬೋದು, ಪ್ರವಾಹಗಳಾಗಿರ್ಬೋದು, ನೀರಿನ ಕೊರತೆ, ಸ್ಕ್ಯಾಸಿಟಿ ಆಫ್ ವಾಟರ್, ನೀರಿನ ಕೊರತೆ ಆಗಿರ್ಬೋದು, ದನಕರುಗಳಿಗೆ ಮೇವು, ಫಾಡರ್ ಅಂದ್ರೆ ದನಕರುಗಳಿಗೆ ಮೇವು ಆಗಿರ್ಬೋದು, ಮತ್ತು ಸೌದೆ, ಫ್ಯೂಯಲ್ ಅಂದ್ರೆ ಸೌದೆ. ಯಾಕಂದ್ರೆ ಈ ಮಹಿಳೆಯರು ಏನ್ ಮಾಡ್ತಿರ್ತಾರೆ ಅಂದ್ರೆ ಈ ಅರಣ್ಯದಿಂದ ಸ್ವಲ್ಪ ಮಟ್ಟಿಗೆ ಅಲ್ಪ ಪ್ರಮಾಣದಲ್ಲಿ ಏನ್ ಮಾಡ್ತಿರ್ತಾರೆ ಅಂದ್ರೆ ಕಟ್ಟಿಗೆಗಳನ್ನ ಕಡಿದು ಮನೆಗೆ ಸೌದೆಯನ್ನಾಗಿ ತಗೊಂಡು ಹೋಗ್ತಿರ್ತಾರೆ. ಸಿನ್ಸ್
women provide these basic needs. Since women provide these basic needs, the scarcity meant longer works for collecting water and firewood. See, ಇವೆಲ್ಲ ಬೇಸಿಕ್ ನೀಡ್ಸ್. ಬೇಸಿಕ್ ನೀಡ್ಸ್ ಏನು ಅಂದ್ರೆ ಅವರಿಗೆ ನೀರಾಗಿರ್ಬೋದು ಅಥವಾ ದನಕರಗಳಿಗೆ ಮೇವು ಮತ್ತು ಕಟ್ಟಿಗೆ ಏನೋ ಒಲೆಗೆ ಸೌದೆ. ಇದು ಬೇಸಿಕ್ ನೀಡ್ಸ್ ಫಾರ್ ಎವ್ರಿ ವುಮನ್. ಮಹಿಳೆಗೆ ಏನು ಅಂದ್ರೆ ಇವು ಮೂಲಭೂತ ಅವಶ್ಯಕತೆಗಳು. ಮನೆ ಸಾಗಿಸಲಿಕ್ಕೆ, ಮನೆ ನಡೆಸಿಕೊಂಡು ಹೋಗ್ಲಿಕ್ಕೆ ನೀರು ಬೇಕು, ಜೊತೆಗೆ ದನಕರಗಳಿಗೆ ಮೇವು ಬೇಕು. ಇದು ಫಾರೆಸ್ಟ್ ರೀಜನ್ ಅಲ್ಲಿ ಪ್ರದೇಶದಲ್ಲಿ, ಅರಣ್ಯ ಪ್ರದೇಶದಲ್ಲಿ. ಜೊತೆಗೆ ಕಟ್ಟಿಗೆ ತಗೊಂಡ್ಬರ್ಲಿಕ್ಕೆ ಅರಣ್ಯ ಪ್ರದೇಶಕ್ಕೆ ಹೋಗ್ತಾರೆ. ಈಗ ಊರ್ ಹೊರಗಡೆ ಇರ್ತವೆ, ಕಾಯ್ದಿಟ್ಟ ಅರಣ್ಯ ಅಂತ ಇರ್ತವೆ. ಅವಾಗ ಏನ್ ಮಾಡ್ತಾ ಇದ್ರು, ಹಳೆ ಕಾಲಕ್ಕೆ ಏನ್ ಮಾಡ್ತಾ ಇದ್ರು, ಜನ ಏನ್ ಮಾಡ್ತಾ ಇದ್ರು, ಕಟ್ಟಿಗೆಗಳನ್ನ ತರಲಿಕ್ಕೆ, ಸೌದೆ ತರಲಿಕ್ಕೆ ಗುಡ್ಡದ ಕಡೆ ಹೋಗ್ತಾ ಇದ್ರು. ಇವತ್ತಿನ ಗುಡ್ಡ ಏನಿದಾವಲ್ಲ ಅವೆಲ್ಲ ರಿಸರ್ವ್ಡ್ ಫಾರೆಸ್ಟ್, ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅಂತ ಕರಿತೀವಿ ನಾವು. ಯು ಮೈಟ್ ಹಾವ್ ಸೀನ್ ಇನ್ ಯುವರ್ ವಿಲೇಜಸ್ ಇರ್ತವೆ, ಅರಣ್ಯ ಇಲಾಖೆಯಿಂದ ಅವು ಕಾಯ್ದಿಟ್ಟ ಪ್ರದೇಶ ಅಂತ ಮೆನ್ಷನ್ ಮಾಡಿರ್ತಾರೆ. ಯು ಕ್ಯಾನ್ ಟೇಕ್ ಅ ಲುಕ್ ಎಟ್ ದ ನೋಟಿಸ್, ಅಲ್ಲಿ ನೋಟಿಸ್ ಹಾಕಿರ್ತಾರೆ, ಬೋರ್ಡ್ ಇರ್ತವೆ. ಸೊ ಇದರಿಂದ ಏನಾಯ್ತು ಅಂದ್ರೆ they had to walk for longer distance. ಅವರು ದೂರದ ಪ್ರದೇಶಗಳಿಗೆ ಹೋಗ್ಬೇಕಾಯ್ತು. ಏನಕ್ಕೆ? ಟು ಕಲೆಕ್ಟ್ ದ ವಾಟರ್, ಟು ಫೆಚ್ ದ ವಾಟರ್ ಅಂಡ್ ಫೈರ್ವುಡ್. ಈ ಕಟ್ಟಿಗೆ ಸೌದೆ ತರಲಿಕ್ಕೆ ಏನಾಯ್ತು, ನೀರು ತರಲಿಕ್ಕೆ ಅವರು ದೂರದ ಸ್ಥಳಗಳಿಗೆ ಹೋಗ್ಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಬಿಟ್ರು ಅಂದ್ರೆ ಮತ್ತೆ ನೀವು ದೂರದ ಪ್ರದೇಶಕ್ಕೆ ಹೋಗ್ಬೇಕು. ಸೊ ಬಟ್ ಇಟ್ ಈಸ್ ಪಾರ್ಟ್ ಆಫ್ ಇಟ್ ಈಸ್ ಅ ಹೆವಿಯರ್ ಬರ್ಡನ್ ಆನ್ ಪಾರ್ಟ್ ಆಫ್ ವುಮೆನ್. ಬಟ್ ಇದು ಮಹಿಳೆಯರಿಗೆ ಬಹಳಷ್ಟು ಭಾರವಾಯ್ತು, ಹೊರೆ ಆಯ್ತು. ಹೊರೆ ಯಾಕಂದ್ರೆ ಬಹಳಷ್ಟು ದೂರವರೆಗೆ ನಡ್ಕೊಂಡು ಹೋಗಿ ನೀರು ತಗೊಂಡ್ ಬರ್ಬೇಕು. ಬೈ ವಾಕ್ they used to go by walk to fetch the water, to fetch the firewood. ಸೊ ಅದಕ್ಕೆ ಏನಾಯ್ತು, ಲಾಗಿಂಗ್ ಅಂತ ಅದು ಆಗುವ ಈ ಮರದಿಮ್ಮೆಗಳನ್ನ ಕಡಿದು ಸಾಗಿಸುವುದರಿಂದ ಆಗುವಂತಹ ಪರಿಣಾಮಗಳು ಏನು ಅಂದ್ರೆ, ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಅಂದ್ರೆ, ಸ್ಕೇರ್ಸಿಟಿ ಆಫ್ ವಾಟರ್, ಫಾಡರ್ ಅಂಡ್ ಫ್ಯೂಯಲ್. ಅಂಡ್ ಇಟ್ ವಾಸ್ women had to go for longer distance. They had to walk for longer distance to collect the water and firewood. It was the burden on their part. Women knew that the real value of forest was not the timber from the dead tree, but the springs and streams, the food for their cattle and fuel for their herds. See, ಮಹಿಳೆಯರಿಗೆ ಗೊತ್ತಿತ್ತು the real value of forest. ಅರಣ್ಯದ ನಿಜವಾದ ಬೆಲೆ ಏನು ಅಂದ್ರೆ, ನಿಜವಾದ ಮೌಲ್ಯ ಏನು ಅಂದ್ರೆ, ಕಾಡು ಮರಗಳ, ಈ ಅರಣ್ಯ ಮರಗಳ ನಿಜವಾದ ಮೌಲ್ಯ ಏನು ಅಂದ್ರೆ, ನಾಟ್ ದ ಟಿಂಬರ್ ಫ್ರಮ್ ದ ಡೆಡ್ ಟ್ರೀ. ಒಂದು ಮರ ಕಡ್ದು, ಮರ ಒಂದು ತೆಗೆದ ತಕ್ಷಣ ಅದು ಜೀವ ಇರೋದಿಲ್ಲ, isn't it? ಅದನ್ನ ನಾವು ಸತ್ತ ಮರ ಅಂತ ಕರಿತೀವಿ. ಡೆಡ್ ಟ್ರೀ ಅಂದ್ರೆ ಏನು, ಆ ದಿಮ್ಮೆಗಳನ್ನ ಸಾಗಿಸ್ತೀವಲ್ಲ ಕಡಿದು, ಕಮರ್ಷಿಯಲ್ ಪರ್ಪಸ್, ವಾಣಿಜ್ಯಕ್ಕಾಗಿ. ಆದ್ರೆ ನಿಜವಾದ ವ್ಯಾಲ್ಯೂ ಏನು ಅಂದ್ರೆ, ಅದರಿಂದ ಬರುವಂತಹ ಮರದ ದಿಮ್ಮೆಗಳಲ್ಲ, ಲಾಗ್ಸ್ ಅಲ್ಲ, ಬಟ್ ದ ಸ್ಪ್ರಿಂಗ್ಸ್ ಅಂಡ್ ಸ್ಟ್ರೀಮ್ಸ್, ಫುಡ್ ಫಾರ್ ದ ಕ್ಯಾಟಲ್ ಅಂಡ್ ಫ್ಯೂಯಲ್ ಫಾರ್ ದ ಹರ್ಡ್ಸ್. ಇದು ನಿಜವಾದ ವ್ಯಾಲ್ಯೂ ಅಂದ್ರೆ ಏನು ಅಂದ್ರೆ, ಮರಗಳೇನ್ ಕೊಡ್ತಾವ ಅಂದ್ರೆ, ಅವು ಚಿಲುಮೆಗಳು, ಈ ನೀರಿನ ಬುಗ್ಗೆಗಳಾಗಿರ್ಬೋದು, ಹರಿಯುವಂತ ಜರಿಗಳಾಗಿರ್ಬೋದು. ಅರಣ್ಯದಿಂದ ನಾವು ಇದನ್ನ ನೋಡ್ತೀವಿ, ದ ಬ್ಯೂಟಿ ಆಫ್ ದ ಫಾರೆಸ್ಟ್. ದ ಬ್ಯೂಟಿ ಆಫ್ ದ ಫಾರೆಸ್ಟ್ ಏನು ಅಂದ್ರೆ, ಜುಳು ಹರಿಯುವಂತ ನೀರಾಗಿರ್ಬೋದು, ಅಂಡ್ ದೆನ್ ಹಳ್ಳ ತೊರೆಗಳಾಗಿರ್ಬೋದು. ಜೊತೆಗೆ ದನಕರಗಳಿಗೆ ಫುಡ್, ಫಾಡರ್ ಏನ್ ಕೊಡ್ತೀವಿ, ದನಕರಗಳಿಗೆ ಮೇವಾಗುತ್ತೆ, ಹಸಿರು ಆಗಿರುವಂತಹ ಮೇವಿರುತ್ತೆ. ಅಂಡ್ ದೆನ್ ಅವರ ಹರ್ತ್, ಫ್ಯೂಲ್ ಫಾರ್ ದರ್ ಹರ್ತ್ ಅಂದ್ರೆ ಒಲೆಗಳಿಗೆ ಸೌದೆ. ಇದು ನಿಜವಾದ ಮೌಲ್ಯ ಏನು ಅಂದ್ರೆ, ನಿಜವಾದ ಬೆಲೆ ಏನು ಅಂದ್ರೆ, ಅರಣ್ಯದಿಂದ ಆಗುವಂತಹ ಲಾಭ ಏನು ಅಂದ್ರೆ ಇದು. ನಾಟ್ ದ ಟಿಂಬರ್ ಫ್ರಮ್ ದ ಡೆಡ್ ಟ್ರೀ. ಆ ಡೆಡ್ ಟ್ರೀ ಇಂದ ಬರುವಂತಹ ಈ ಟಿಂಬರ್, ಮರದ ದಿಮ್ಮೆಗಳು ಏನಿದಾವಲ್ಲ, ಅದು ಅಲ್ಲ. ದ ವುಮೆನ್ ಡಿಕ್ಲೇರ್ಡ್ ದಟ್ ದೇ ವುಡ್ ಹಗ್ ದ ಟ್ರೀಸ್. ದೇ ಡಿಕ್ಲೇರ್ಡ್ ದಟ್ ದೇ ವುಡ್ ಹಗ್ ದ ಟ್ರೀಸ್ ಅಂಡ್ ದ ಲಾಗರ್ಸ್ ವುಡ್ ಹ್ಯಾವ್ ಟು ಕಿಲ್ ದೆಮ್ ಬಿಫೋರ್ ದ ಕಿಲ್ಲಿಂಗ್ ಟ್ರೀಸ್. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಮರಗಳು ದೇ ಆರ್ ಹೆಲ್ಪ್ಫುಲ್. ಮರಗಳಿಂದ ಬಹಳಷ್ಟು ವ್ಯಾಲ್ಯೂ ಇದೆ, ಬಹಳಷ್ಟು ಮೌಲ್ಯವಿದೆ ಅರಣ್ಯಕ್ಕೆ. ಅವು ನಮಗೆ ನೀರು ಕೊಡ್ತವೆ, ಫ್ಯೂಲ್ ಕೊಡುತ್ತೆ, ಒಲೆಗಳಿಗೆ ಸೌದೆ ಕೊಡುತ್ತೆ, ದನಕರಗಳಿಗೆ ಮೇವು ಕೊಡುತ್ತೆ. ಸೊ ಇದರಿಂದ ನಾವೇನ್ ಮಾಡ್ತೀವಿ, ಮರಗಳನ್ನ ಕಡಿಬೇಡಿ. ಅದಕ್ಕೆ ಏನ್ ಮಾಡ್ತಾರೆ ಅವರು, ದೇ ಡಿಕ್ಲೇರ್ಡ್ ದಟ್ ದೇ ವುಡ್ ಹಗ್ ದ ಟ್ರೀಸ್. ನಾವು ಮರಗಳನ್ನು ಹಪ್ಪಿಕೊಳ್ತೀವಿ, ಮರಗಳನ್ನು ನಾಶ ಮಾಡಬೇಡಿ. ಅಂಡ್ ದ ಲಾಗರ್ಸ್ ಅಂದ್ರೆ ಈ ಮರ ದಿಮ್ಮೆಗಳನ್ನ ಕಡಿದು ಸಾಗಿಸ್ತವ್ರು ಇರ್ತಾರಲ್ಲ, ಅವ್ರೇನು ಲಾಗರ್ಸ್ ಅಂತ. ಅವ್ರೇನ್ ಮಾಡ್ತಾರೆ ಅಂದ್ರೆ, ನೀವು ಹೇಳ್ತಾರೆ, ನಾವು ಮರಗಳನ್ನ ಹಪ್ಕೊಳ್ತೀವಿ. ಸಪೋಸ್ ನೀವೇನಾದ್ರೂ ಮರಗಳನ್ನ ಕಡಿಯೋದು, ದಿಮ್ಮೆಗಳನ್ನ ಸಾಗಿಸೋದಿದ್ರೆ, ಲಾಗಿಂಗ್ ಬಿಸ್ನೆಸ್ ಏನು ಮಾಡೋದಿತ್ತು ಅಂದ್ರೆ, ಕಿಲ್ ಅಸ್ ಬಿಫೋರ್, ಮುಂಚೆ ನಮ್ಮನ್ನ ಕೊಲ್ಲಿ. ಕಿಲ್ ದೆಮ್ ಬಿಫೋರ್ ಕಿಲ್ ದೆಮ್. ನಮ್ಮ ಮರಗಳನ್ನ ಕಡಿಯೋದಕ್ಕಿಂತ ಮುಂಚೆ ನಮ್ಮನ್ನ ಕಡೀರಿ ಅಂತ ಏನ್ ಮಾಡ್ತಾರೆ ಅಂದ್ರೆ, ಅವರು ಹಗ್ ಮಾಡ್ಕೊಳ್ತಾರೆ ಮರಗಳನ್ನ. ಅಂದ್ರೆ ದಿಸ್ ಇಸ್ ದೇರ್ ಅಫೆಕ್ಷನ್ ಟುವರ್ಡ್ಸ್ ದ ಫಾರೆಸ್ಟ್ ಟ್ರೀಸ್. ಇದು
ಆ ಮರ ಮತ್ತು ಆ ಈ ಏನೋ ಕಾಡಿನ ಒಂದು ಗಿಡ ಮರಗಳಿಗೆ ಅವರೊಂದು ತೋರಿಸುವಂತ ಒಂದು ವಾತ್ಸಲ್ಯ. ಅಂದ್ರೆ ಮರಗಳನ್ನ ಕಡಿಯೋದಕ್ಕಿಂತ ಮುಂಚೆ ನಮ್ಮನ್ನ ಕಡಿಯಿರಿ ಅಂದ್ರೆ ಅವ್ರಿಗೆ ಇಂಪಾರ್ಟೆನ್ಸ್ ಯಾವ್ದ್ರ ಮೇಲೆ ಇದೆ ಅಂದ್ರೆ ಗಿಡ ಮರಗಳ ಮೇಲೆ ಬಹಳಷ್ಟು ಮಹತ್ವ ಇದೆ ಅಂತ. ಅದಕ್ಕೆ ಹೇಳ್ತಾರೆ, ಆಗಿನ ಕಾಲದ ಒಂದು ಸಾಂಗ್ ಹೇಳ್ತಾರೆ, ಅವರು ಒಂದು ಫೋಕ್ ಸಾಂಗ್ ಹೇಳ್ತಾರೆ, ಜಾನಪದ ಗೀತೆಯಲ್ಲಿ ಹೇಳ್ತಾರೆ, ಮರಗಳು ಏನಕ್ಕೆ ಅವು ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಆಗಿದ್ವು ಅಂತ, ಗಿಡ ಮರಗಳ ಫಾರೆಸ್ಟ್ ಇಂದ ಏನು ಉಪಯೋಗ ಇದೆ ಅನ್ನಲಿಕ್ಕೆ ಒಂದು ಕವನ ಇದೆ. In English, it goes like, these beautiful oaks and rhododendrons, they give us cool water. Don't cut these trees. We have to keep them alive. See, these beautiful oaks and rhododendrons, they give us cool water. Don't cut these trees. We have to keep them alive. ಈ ಬ್ಯೂಟಿಫುಲ್ ಆಗಿರುವಂತಹ ಓಕ್ಸ್ ಮತ್ತು ರೋಡೋಡೆಂಡ್ರನ್ಸ್ ಅಂತ ಈ ಮರಗಳ ಹೆಸರು ಇವೆರಡು. ಓಕ್ ಟ್ರೀ ಮತ್ತು ರೋಡೋಡೆಂಡ್ರನ್ಸ್ ಕೇಳಿ ಬ್ಯೂಟಿಫುಲ್, ಏನೋ ದೇ ಆರ್ ಬ್ಯೂಟಿಫುಲ್ ಯೂಸ್ ಟ್ರೀಸ್, ಬಹಳಷ್ಟು ದೊಡ್ಡದಾಗಿರುವಂತಹ ಬಹಳಷ್ಟು ಬ್ಯೂಟಿಫುಲ್ ಮರಗಳು. ದಿ ಗಿವ್ ಅಸ್ ಕೂಲ್ ವಾಟರ್, ಮರಗಳಿದ್ರೇನೆ ಮಳೆ, ಹೌದಾ? ಅರಣ್ಯ ಇತ್ತು ಅಂದ್ರೆ ಕೂಡ, ಅರಣ್ಯ ಸಮೃದ್ಧವಾಗಿ ಬೆಳೀತು ಅಂದ್ರೆ ಇಟ್ ಗಿವ್ಸ್ ಅಸ್ ರೈನ್, ಮಳೆ ಬರುತ್ತೆ. ಸೊ ದಿ ಗಿವ್ ಅಸ್ ಕೂಲ್ ವಾಟರ್, ಎಷ್ಟು ಹಚ್ಚ ಹಸಿರಾಗಿರುತ್ತೋ ಪ್ರದೇಶ ಅಷ್ಟೊಂದು ತಂಪಾಗಿರುತ್ತೆ ಅಂತ. ಅಂಡ್ ವಾಟರ್ ಆಸ್ ವೆಲ್, ನೀರು ಕೂಡ ಅಷ್ಟೇ ತಂಪಾಗಿರುತ್ತೆ. ಡೋಂಟ್ ಕಟ್ ದೀಸ್ ಟ್ರೀಸ್, ಈ ಮರಗಳನ್ನ ಕಡಿಬೇಡಿ, ನಾಶ ಮಾಡಬೇಡಿ. ದೇ ಆರ್ ಲೈಕ್ ಚಿಲ್ಡ್ರನ್, ಅವು ಕೂಡ ಮಕ್ಕಳಿದ್ದಾಗೇನೆ ಮರಗಳು. ಅದಕ್ಕೆ ಹೇಳ್ತಾರೆ ಸಾಲು ಮರದ ತಿಮ್ಮಕ್ಕ, ಮಕ್ಕಳನ್ನ ಸಾಕು ಬದಲು ಏನ್ ಮಾಡಿದ್ರೆ ಅವರು ಮರಗಿಡಗಳನ್ನ ಸಾಕಿದ್ದಾರೆ. ಡೋಂಟ್ ಕಟ್ ದೀಸ್ ಟ್ರೀಸ್, ವಿ ಹ್ಯಾವ್ ಟು ಕೀಪ್ ದೆಮ್ ಅಲೈವ್, ಅವುಗಳನ್ನ ನಾವು ಜೀವಂತವಾಗಿರ್ಬೇಕು, ಆದಾಗ ಮಾತ್ರ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ. ಬಿಕಾಸ್ ವಿ ಆರ್ ಇಂಟರ್ ಡಿಪೆಂಡೆಂಟ್ ಈಚ್ ಅದರ್, ಇಟ್ ಶೋಸ್ ಹ್ಯೂಮನ್ ರಿಲೇಶನ್ಸ್ ವಿತ್ ದ ಟ್ರೀಸ್. ನಾವು ಬದುಕಬೇಕಂದ್ರೆ ಮರಗಳು ಇರಬೇಕು ಅಂದ್ರೆ ನಾವು ಇರಬೇಕು. ಇಟ್ ಇಸ್ ಮ್ಯೂಚುವಲ್ ರಿಲೇಶನ್ಶಿಪ್ ಇದೆ, ಮ್ಯೂಚುವಲ್ ಕೋಪರೇಷನ್ ಇದೆ. ಅಂದಾಗ ಮಾತ್ರ ಒಂದು ಎಕಲಾಜಿಕಲ್ ಸಿಸ್ಟಮ್ ಒಂದು ಬ್ಯಾಲೆನ್ಸ್ ಆಗಿರ್ಲಿಕ್ಕೆ ಸಾಧ್ಯ. ಆದ್ರೆ ನಾಶ ಮಾಡುವುದಂದ್ರೆ ಏನು, ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮರಗಳನ್ನ ನಾವು ಸೌದೆಯನ್ನು ತಗೊಂಡ್ರೆ ತಪ್ಪಿಲ್ಲ. ಆದ್ರೆ ಮನುಷ್ಯನ ದುರಾಸೆಯಿಂದಾಗಿ ಏನೋ ದ ಡಿಸೈರ್, ಏನೋ ದ ಹ್ಯೂಮನ್ ಡಿಸೈರ್, ಹ್ಯೂಮನ್ ಏನೋ ಗ್ರೀಡ್ ಏನಿದೆಯಲ್ಲ, ಹ್ಯೂಮನ್ ಗ್ರೀಡ್, ಈ ಅತ್ಯಾಸೆ ಏನಿದೆಯಲ್ಲ, ಮನುಷ್ಯನ ಅತ್ಯಾಸೆಯಿಂದಾಗಿ ಏನಾಗ್ತಾ ಇದೆ, ಕಮರ್ಷಿಯಲ್ ಪರ್ಪಸ್ ಏನ್ ಮಾಡ್ತಾ ಇದ್ರೆ ಅಂದ್ರೆ ಮರಗಳನ್ನ ನಾಶ ಮಾಡ್ತಾ ಇದ್ರೆ. ವಿ ಆರ್ ನಾಟ್ ಸಪೋಸ್ ಟು ಡೂ. ನಾವು ಆ ಮರಗಳನ್ನ ನಾಶ ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ. ಸೊ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಅವರು, ಮರಗಳನ್ನ ನಾಶ ಮಾಡಬೇಡಿ. ಸಪೋಸ್ ನಾಶ ಮಾಡುವುದೇ ಇತ್ತು ಅಂದ್ರೆ, ಮರಗಳನ್ನ ಕಡಿಯೋದೇ ಇತ್ತು ಅಂದ್ರೆ, ಕಿಲ್ ಅಸ್ ಬಿಫೋರ್ ಯು ಕಿಲ್ ದ ಟ್ರೀಸ್. ಮರಗಳನ್ನ ಕಡಿಯೋದಕ್ಕಿಂತ ಮುಂಚೆ ನಮ್ಮನ್ನ ಸಾಯಿಸ್ರಿ ಅಂತ ಹೇಳ್ತಾರೆ ಅಂದ್ರೆ, ದೇ ಹಗ್ ದ ಟ್ರೀಸ್. ಸೊ ದಿಸ್ ಈಸ್ ಹೌ ದ ಮೂವ್ಮೆಂಟ್ ಹ್ಯಾಸ್ ಟೇಕನ್ ಇನ್ ದ Himalayan region. So ಈ ತರ ಅವ್ರು ಏನ್ ಮಾಡ್ತಾರೆ, ಮೂವ್ಮೆಂಟ್ ಮಾಡ್ತಾರೆ. In 1973, I had gone to visit my favorite forest and swim in favorite stream before leaving for Canada to do my PhD. ವಂದನಾ ಶಿವ. ಅಂದ್ರೆ ಯಾರು? ವಂದನಾ ಶಿವ. She is sharing her experiences. She is expressing her involvement in ecology movement. ಅವರ ಯಾರು ಮಾತಾಡ್ತಾ ಇದ್ದಾರೆ ಇಲ್ಲಿ? ಅಂದ್ರೆ ಯಾರು? ವಂದನಾ ಶಿವ ಹೇಳ್ತಿದ್ದಾರೆ. ತನ್ನ ಅನುಭವಗಳನ್ನ, ತಮ್ಮ ವಿಚಾರಗಳನ್ನ ಅವರು ಶೇರ್ ಮಾಡ್ಕೊಳ್ತಾ ಇದ್ದಾರೆ. 1973 in 1973 ಶಿ ವಿಸಿಟ್ಸ್ ಹರ್ ಫೇವರಿಟ್ ಫಾರೆಸ್ಟ್. ಯಾವುದು ಅಂದ್ರೆ ಅಲ್ಲಿ ಹೋಗಿ ಈಜಾಡ್ಲಿಕ್ಕೆ ಒಂದು ತನ್ನದೇ ಆದಂತ ಒಂದು ಫೇವರಿಟ್, ಮೊದಲಿಂದ ಚಿಕ್ಕವರಿಂದ ಇರಬೇಕಾದಂತ ಒಂದು ಫಾರೆಸ್ಟ್ ಹೋಗಿ ಅವ್ರು ಏನ್ ಮಾಡ್ತಾರೆ, ಹೋಗ್ತಾರೆ, ಆ ಫಾರೆಸ್ಟ್ ಅಲ್ಲಿ ಹೋಗ್ತಾರೆ. ಬಿಫೋರ್ ಶಿ ಲೀವ್ಸ್ ಫಾರ್ ಕೆನಡಾಕ್ಕೆ PhD ಮಾಡ್ಲಿಕ್ಕೆ ಹೋಗ್ಬೇಕಾಗಿರುತ್ತೆ, ಕೆನಡಾ, US. ಸೊ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ, ಒಂದ್ ಸ್ವಲ್ಪ ಭೇಟಿ ಕೊಟ್ರೆ ಆಯ್ತು ಫಾರೆಸ್ಟ್ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ, ಶಿ ಗೋಸ್ ಟು ದ ಫಾರೆಸ್ಟ್, ಬಟ್ ದ ಫಾರೆಸ್ಟ್ ವರ್ ಗಾನ್. 1973 ಫಾರೆಸ್ಟ್ ಹೋಗಿರ್ತಾರೆ. ಆದ್ರೆ ಬಹಳಷ್ಟು ವಿಸಿಟ್ ಅಂದ್ರೆ ಮೊದಲಿಂದ ಚಿಕ್ಕವರಿಂದ ಇದ್ದಾಗ ವಿಸಿಟ್ ಮಾಡ್ಕೊಡ್ತಿರ್ತಾರೆ. ಆದ್ರೆ ಇಷ್ಟು ಬಹಳ ದಿನಗಳ ಕಾಲ ಹೇಗೂ ಕೆನಡಾಕ್ಕೆ ಹೋಗ್ತೀನಿ, ಹೋಗೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಹೋದ್ರೆ ಆಯ್ತು ಅಂತ ಹೇಳಿ ಹೋಗ್ತಾಳೆ. PhD ಮಾಡೋಕಿನ ಕೆನಡಾಕ್ಕೆ ಹೋಗ್ಬೇಕಾಗಿದ್ರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಫಾರೆಸ್ಟ್ಗೆ ಹೋದ್ರೆ ಆಯ್ತು ಅಂತ ಹೋಗ್ತಾಳೆ. ಬಟ್ ದ ಫಾರೆಸ್ಟ್ ವರ್ ಗಾನ್. ಇದ್ದಂತ ಅರಣ್ಯಗಳು ಸಂಪೂರ್ಣ ಏನಾಗಿದ್ವು, ನಾಶವಾಗಿ ಹೋಗಿದ್ವು. They have been devastated, disrupted. They have been disrupted by the human beings, human desire, human greed, human passion. ಮಾನವನ ಈ ಅತ್ಯಾಸೆ, ಕಮರ್ಷಿಯಲ್ ಮೈಂಡ್ ನಿಂದಾಗಿ, ಕಮರ್ಷಿಯಲ್ ಬಿಸಿನೆಸ್ ವ್ಯಾಪಾರದಿಂದಾಗಿ ಏನಾಗಿತ್ತು, ಲಾಗರ್ಸ್, ಈ ಮರಗಳ ದಿಮ್ಮೆಗಳನ್ನ ಸಾಗಿಸೋರೇನಿದಾರಲ್ಲ, ಡ್ಯೂ ಟು ದಮ್ ದ ಫಾರೆಸ್ಟ್ ವರ್ ಗಾನ್. ಅಲ್ಲಿ ಅರಣ್ಯನೇ ಇರಲಿಲ್ಲ, ನಾಶವಾಗಿ ಹೋಗಿತ್ತು. ಅಂಡ್ ದ ಸ್ಟ್ರೀಮ್ ವಾಸ್ ರೆಡ್ಯೂಸ್ಡ್ ಟು ಟ್ರಿಕಲ್ ಅಂದ್ರೆ ಸ್ವಿಮ್ ಮಾಡ್ಲಿಕ್ಕೆ ಅಂತ ಹೋಗಿದ್ರು ಅವರು, ಈಜಾಡ್ಲಿಕ್ಕೆ ಅಂತ ಹೋಗಿದ್ರು ಹಳ್ಳಕ್ಕೆ. ಯು ಮೈಟ್ ಹ್ಯಾವ್ ವೆಂಟ್ ಟು ದ ಸ್ಟ್ರೀಮ್
ನೀವು ಹಳ್ಳ ಕೊಳ್ಳಗಳಿಗೆ ಹೋಗಿರ್ತೀರಿ ನಿಮ್ಮ ಹಳ್ಳಿನಲ್ಲಿ. ಆದ್ರೆ ನೀವು ಚಿಕ್ಕವರಿದ್ದಾಗ ಈಜಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಈಗೂ ಕೂಡ ಏನಾಗಿದ್ದಾವೆ, ಆ ಹಳ್ಳ ಇವತ್ತಿಲ್ಲ, ಆ ಕೆರೆ ಇವತ್ತಿಲ್ಲ. ಹೇಗಾಗಿದೆ ಅಂದ್ರೆ ನೀರು ಹೇಗಿದೆ ಅಂದ್ರೆ ದ ಸ್ಟ್ರೀಮ್, ಆ ಇದ್ದಂತ ಹಳ್ಳ ಜರಿ ಏನಾಗಿದೆ ಅಂದ್ರೆ ರೆಡ್ಯೂಸ್ಡ್ ಟು ಟ್ರಿಕಲ್, ಈ ಹನಿ ಹನಿಯಾಗಿ ಹರಿತಾ ಇರುತ್ತಲ್ಲ ಸಣ್ಣ ಜರಿ, ಆ ತರ ಆಗಿಬಿಟ್ಟಿದಾವೆ. ದೊಡ್ಡ ಹಳ್ಳಗಳು ಅವಾಗ ನದಿ ಹರಿದಾಗ ಹರಿತಾ ಇತ್ತು ಹಳ್ಳಗಳು ಆಗಿನ ಕಾಲಕ್ಕೆ. ಬಟ್ ಈಗ ಏನಾಗಿದೆ ಅಂದ್ರೆ ಅರಣ್ಯ ನಾಶ ಮಾಡೋದ್ರಿಂದಾಗಿ ಏನಾಗಿದೆ, ಅವು ಚಿಕ್ಕ ಚಿಕ್ಕ ಜರಿಗಳಾಗಿ ಇವತ್ತು ದೊಡ್ಡ ದೊಡ್ಡ ನದಿಗಳು ಇವತ್ತು ಏನಾಗಿದೆ, ದೊಡ್ಡ ದೊಡ್ಡ ಹಳ್ಳಗಳು ಇವತ್ತು ಚಿಕ್ಕ ಚಿಕ್ಕ ಜರಿಗಳಾಗಿದ್ದಾವೆ. ಮುಂದೊಂದು ದಿನ ಬರಗಾಲ ಆಗುವುದರಲ್ಲಿ, ಬರಡು ಭೂಮಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ದೇರ್ ಇಸ್ ನೋ ಡೌಟ್ ಟುಮಾರೋ, ದೇರ್ ಇಸ್ ನೋ ಡೌಟ್. ದೇ ಮೇ ರೆಡ್ಯೂಸ್ ಟು ದೀಸ್ ಟ್ರಿಕಲ್, ದೇ ಮೇ ರೆಡ್ಯೂಸ್ ಟು ಬ್ಯಾರನ್ ಲ್ಯಾಂಡ್. ಮುಂದೊಂದು ದಿನ ಡೆಸರ್ಟ್, ಮರುಭೂಮಿ ಆಗ್ಲಿಕ್ಕೆ ಸಂದೇಹವಿಲ್ಲ ಅಂತ ಹೇಳ್ಬೋದು. ಸೊ she says, she shares her experiences in the forest of Himalaya. And then, so this is all about her ecological journey, and let us continue her involvement in Chipko movement in the next class. Thank you.